ಅದ್ದೂರಿಯಾಗಿ ಸಾಗಿದ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ರಥೋತ್ಸವ. ಚಿನ್ನದ ರಥವಲ್ಲೋ ಅಣ್ಣ ಬೆಳ್ಳಿ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ಸಮ್ಮುಖದಲ್ಲಿ ಜಾತ್ರಾ ಮಹೋತ್ಸವ. ಆಂಜನೇಯ ಸ್ವಾಮಿಗೆ ತಹಸೀಲ್ದಾರ್ ರಾಜೇಶ್ವರಿ ವಿಶೇಷ ಪೂಜೆ. ತುಮಕೂರು ನಗರದ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವರ ಬೃಹತ್ ರಥೋತ್ಸವ ಇಂದು ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಮಾರ್ಚ್ 30ರಿಂದ ಏಪ್ರಿಲ್ 4ರವರೆಗೆ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಜರುಗ್ತಾ ಇದ್ದು, ಇಂದು ಮಧ್ಯಾಹ್ನ ಅಭಿಜಿತ್ ಲಗ್ನದಲ್ಲಿ ರಥೋತ್ಸವ ಜರುಗಿತು. ರಥ ಇಳಿತಿದ್ದಂತೆ ಭಕ್ತರು ರಥಕ್ಕೆ ಬಾಳೆಹಣ್ಣು ದವನ ಎಸೆದು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಸಲ್ಲಿಸಿದ್ರು. ಚಿನ್ನದ ರಥವಲ್ಲೋ ಅಣ್ಣ ಬೆಳ್ಳಿ. ಇನ್ನು ಅದ್ದೂರಿ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ರಥೋತ್ಸವದ ಪ್ರಯುಕ್ತ ದೇವಸ್ಥಾನಕ್ಕೆ ಹಾಗೂ ದೇವರಿಗೆ ವಿವಿಧ ಹೂಗಳಿಂದ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ಬೆಳಗ್ಗೆ 5 ಹೋಮ ಹವನ ಅಭಿಷೇಕ ಸೇರಿ ವಿಶೇಷ ಪೂಜೆಯನ್ನ ಕೈಗೊಳ್ಳಲಾಗಿತ್ತು. ಅಭಿಷೇಕದ ಬಳಿಕ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಇನ್ನು ರಥೋತ್ಸವದ ವೇಳೆ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮೂಲಕ ರಥಕ್ಕೆ ಕೂರಿಸಿದ ಬಳಿಕ ಗರುಡ ದೇವ 3 ಬಾರಿ ರಥದ ಮೇಲೆ ಪ್ರದಕ್ಷಿಣೆ ಹಾಕಿದ ಬಳಿಕ ಮಂತ್ರಘೋಷ ಕೂಗುತ್ತಾ ರಥವನ್ನ ಎಳೆಯಲಾಯಿತು. ರಥ ಇಳಿತಿದ್ದಂತೆ ಭಕ್ತರು ಶ್ರೀರಾಮ ಜಯರಾಮ ಜಯ ಜಯರಾಮ ಮಂತ್ರ ಪಠಿಸಿ ಬಾಳೆಹಣ್ಣು ದವನ ಎಸೆದು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ್ರು. ಸುಮಾರು ನಾವು ಬುದ್ಧಿ ಕಂಡಾಗಿಂದ ಆಂಜನೇಯ ರಥೋತ್ಸವ ತುಂಬ ಅದ್ದೂರಿಯಾಗಿ ವಿಜೃಂಭಣೆಗೆ ನಡೀತದೆ. ಅಲಂಕಾರ ಬಟ್ಟೆ ಕಟ್ಟಿ ಹೂವು ಹಾರ ಹಾಕಿ ಅಲಂಕಾರ ನೀವೇ ನೋಡ್ತಾ ಇದ್ದೀರಿ, ಎತ್ಕೊಂಡಿದ್ದೀರಲ್ಲ ಎಲ್ಲ. ವಿಶೇಷ ಊಟ ಇರುತ್ತೆ, ಭಕ್ತಾದಿಗಳು ಇದು ವಾಹನ ಇರುತ್ತೆ. ಇವತ್ತು ವಾಹನ ಐತೆ, ನೈಟು ಎಲ್ಲ ಐತೆ. ನಮ್ದು ಇದೇ ಊರು, ನಾವು ಹುಟ್ಟಿದಾಗಿಂದ ಇದೇ ಊರು, ಇಲ್ಲೇ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ನಾವು ಇದಕ್ಕೆ ಡೈರೆಕ್ಟರ್ಗಳು, ಕಮಿಟಿ ಅಧ್ಯಕ್ಷಗಳು ಇದ್ದೀವಿ. ಜಾತ್ರೆ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ನಡೀತದೆ. ಈ ಜಾತ್ರೆಯಲ್ಲಿ ವಿಶೇಷ ಅಂದರೆ ಈ ಜಾತ್ರೆ ಟೈಮಲ್ಲಿ ಗರುಡ ಬರ್ತದೆ. ಆ ಗರುಡ ಬಂದಾಗಲೇ ತೆರಳಿಯೋದು. ಆ ಟೈಮಿಗೆ ಇದು ಮಾಡ್ತದೆ, ಲಕ್ಷಾಂತರ ಜನ ಸೇರ್ತಾರೆ. ಆಮೇಲೆ ಇಲ್ಲಿ ದೇವರು ನೋಡಿ 10 ಗಂಟೆಗೆ ಹೋಗಿರೋದು, ಕೊಪ್ಪಳ ಹಾಕ್ತಾರೆ. ಎಲ್ಲ ಊರು ದೇಶಗಳಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಸುತ್ತಲೂ ಶಾಮಿಯಾನ ಹಾಕೊಂಡು ಹೆಸರುಬೇಳೆ ಪಾನಕ ಇದೆಲ್ಲ ಮಾಡ್ತಾ ಇರ್ತಾರೆ. ಅದೆಲ್ಲ ಮುಗಿಸ್ಕೊಂಡ್ಬಂದು ರಥದ ಮೇಲೆ ಕುತ್ಕೊಂಡು ರಥ ಎಳೆಯೋದು. ರಥ ಈಗ ಎಳೆದು ಅರ್ಧಕ್ಕೆ ಎಳೀತಾರೆ. ಅಲ್ಲಿ ದಿಂಡುಳು ಸೇವೆ ಮಾಡ್ತಾರೆ. ಸಾವಿರಾರು ಜನ ಭಕ್ತಾದಿಗಳೆಲ್ಲ ಬಂದು ದಿಂಡುಳು ಸೇವೆ ಮಾಡಿ ಆ ಸಾಯಂಕಾಲ ಈಗ ಪೂರ್ತಿ ಒಂದು ರೌಂಡ್ ಹಾಕೊಂಡ್ಬಂದು ಇದು ನಿಲ್ಲಿಸ್ತದೆ. ಖುಷಿ ಆಗುತ್ತೆ ನಿಮಗೆ ಜಾತ್ರೆ? ಪ್ರತಿ ವರ್ಷನೂ ಇದೇ ನಡೀತದೆ, ಇದೇ ಥರ ನಡೀತದೆ, ಒಳ್ಳೆ ವಿಜೃಂಭಣೆ ನಡೀತದೆ. ಇನ್ನೂ ಬರ್ತಾ ಜಾಸ್ತಿ ಜನ ಆಗ್ತಾ ಇದ್ದಾರೆ, ಭಕ್ತಾದಿಗಳು ಇನ್ನೂ ಜಾಸ್ತಿ ಆಗ್ತಿದ್ದಾರೆ. ಆದ್ದರಿಂದ ಭಕ್ತಾದಿಗಳು ಇನ್ನೂ ಸ್ವಲ್ಪ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಶೆಟ್ಟಿಹಳ್ಳಿ ದೇವಸ್ಥಾನ ವ್ಯವಸ್ಥಾಪನಾ ಕಮಿಟಿ ಮಾಜಿ ಸದಸ್ಯರು ಸರ್. ಈ ಜಾತ್ರೆ ಭಾಳ ಪ್ರಸಿದ್ಧವಾದಂಥ ಜಾತ್ರೆ ಇದು. ಯಾಕೆ ಅಂದರೆ ಇದು ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ. ಹಿಂದೆ ದ್ವಾಪರ ಯುಗದಲ್ಲಿ ಜನಮೇಜಯರಾಯ ಪ್ರತಿಷ್ಠಾಪನೆ ಮಾಡಿದಂಥ ದೊಡ್ಡ ಮೂರ್ತಿ ಇದು. ಈ ಥರ ಮೂರ್ತಿ ಎಲ್ಲೂ ಕಾಣಕ್ಕೆ ಸಿಗೋದಿಲ್ಲ. ಇದು ಅಜಾನುಬಾಹು ಅಂತ ಮೂರ್ತಿ ಇದು. ಇಲ್ಲಿ ಅನೇಕ ಪವಾಡಗಳು, ಅನೇಕ ಇವೆಲ್ಲ ನಡೀತಾವೆ. ಇಲ್ಲಿ 1-2 ಎಕ್ಸಾಂಪಲ್ ಅಂತಂದರೆ, ಇಲ್ಲಿ ನೋಡಿ, ನಾವು ತೇರನ್ನು ಎಳ್ಕೊಂಡೋಗಿ ಒಂದು ಸ್ವಲ್ಪ ದೇವಸ್ಥಾನ ಮುಂಭಾಗದಲ್ಲಿ ನಿಲ್ಲಿಸ್ತೀವಿ. ಅಲ್ಲಿ ಆಬಾಲ ವೃದ್ಧರಾಗಿ ಮಹಿಳೆಯರಿರ್ಬೋದು, ಬಾಲಕರಿರ್ಬೋದು, ವಯಸ್ಸಾದವರು ಇರ್ಬೋದು, ಗಂಡಸರಿರ್ಬೋದು, ಎಲ್ಲರೂ ದಿಂಡುಳು ಸೇವೆ ಮಾಡ್ತಾರೆ. ಕಾರಣ ಇಷ್ಟೇ, ಅವ್ರು ಏನೇನು ಹರಕೆಗಳು ಹೊತ್ತಿರ್ತಾರೆ ಆ ಹರಕೆಗಳನ್ನೆಲ್ಲ ಈ ಸ್ವಾಮಿ ಏನು ಮಾಡ್ತಾನೆ ಎಲ್ಲ ತೀರ್ಸಿರ್ತಾನೆ. ಆ ಒಂದು ಇದನ್ನ ಇಟ್ಕೊಂಡು ಎಲ್ಲ ಬಂದು ಆಬಾಲ ವೃದ್ಧರಾಗಿ ಇದನ್ನು ಮಾಡ್ತಾರೆ, ಏನು ದಿಂಡುಳು ಸೇವೆ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ಸರ್, ಇಲ್ಲಿ ಗರುಡು ಬತ್ತಿ ಅಂತ ಕೊಡ್ತಾರೆ, ಗರುಡು ಬುತ್ತಿ ಅಂತೇಳಿ. ಎಷ್ಟೋ ಜನ ಮಹಿಳೆಯರು ಮತ್ತು ತಾಯಂದಿರಿಗೆ ಮಕ್ಕಳಿರೋದಿಲ್ಲ ಮದುವೆ ಆದಂಥ ಸಂದರ್ಭದಲ್ಲಿ. ಸುಮಾರು ವರ್ಷಗಳಾದ್ರೂ ಮಕ್ಕಳಾಗೋದಿಲ್ಲ.
ಅಂಥ ಒಂದು ಮಹಿಳೆಯರು ಬಂದು ಇಲ್ಲಿ ಗರುಡು ಬತ್ತಿ ಅಂದರೆ ಜಾತ್ರಾ ಮಹೋತ್ಸವ ಕಾಲದಲ್ಲಿ ಮಾತ್ರ ಕೊಡುವಂಥ ಪದ್ಧತಿ ಇದು. ಈ ಬಂದು ಗರುಡು ಬತ್ತಿ ಅಂತ ತಗೊಂಡಂಥ ಸಂದರ್ಭದಲ್ಲಿ 100% ಮಕ್ಕಳಾಗಿರುವಂಥ ಒಂದು ನಿದರ್ಶನಗಳು ಇದ್ದಾವೆ. ಹಾಗಾಗಿ ಈ ಸ್ವಾಮಿಯ ಪವಾಡ ಬಹಳಷ್ಟಿದೆ. ಎಲ್ಲ ಭಕ್ತಾದಿಗಳು ಬಂದು ಈ ಸ್ವಾಮಿಯ ಕೃಪೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಇನ್ನು ರಥೋತ್ಸವದಲ್ಲಿ ತುಮಕೂರು ತಹಸೀಲ್ದಾರ್ ರಾಜೇಶ್ವರಿ ಅವರು ಕೂಡ ಭಾಗಿಯಾಗಿದ್ದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ತುಮಕೂರು ತಾಲೂಕು ಕಸಬಾ ಹೋಬಳಿಯ ಶ್ರೀ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 30/3/2026ರಿಂದ 4/4/2026ರವರೆಗೆ ಅನೇಕ ಪೂಜಾ ಕೈಂಕರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಇವತ್ತು ಶ್ರೀ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಬ್ರಹ್ಮರಥೋತ್ಸವದಲ್ಲಿ ನಮ್ಮ ಕಂದಾಯ ಇಲಾಖೆಯಿಂದ ಹಾಗೂ ಪೊಲೀಸ್ ಇಲಾಖೆಯಿಂದ ಎಲ್ಲ ಸಿಬ್ಬಂದಿವರೆಗೂ ನಾವು ನಿಯೋಜನೆ ಮಾಡಿದ್ದೇವೆ. ಅನೇಕ ಭಕ್ತಾದಿಗಳು ಅನೇಕ ಸ್ಥಳಗಳಿಂದ ಇವತ್ತು ರಾಜ್ಯದಾದ್ಯಂತ ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಸೊ ಭಕ್ತರೆಲ್ಲರಿಗೂ ಇಷ್ಟೇ ಮನವಿ, ತಾವೆಲ್ಲರೂ ಬಂದು ಆಗಮಿಸಿ. ಅದೇ ರೀತಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗದಿರ ನಾವೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಸಂಜೆ 9 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಆಗಿರುತ್ತೆ. ತಾವೆಲ್ಲ ಬಂದು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಇನ್ನು ರಥೋತ್ಸವದ ಪ್ರಯುಕ್ತ ಇಂದು ಇಡೀ ದಿನ ಪೂರ್ತಿ ನಾನಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಸಂಜೆವರೆಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಜಾತ್ರೆ ಪ್ರಯುಕ್ತ ದೇಗುಲಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಚಿನ್ನದ ರಥವಲ್ಲೋ ಅಣ್ಣ ಬೆಳ್ಳಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.